ಸಾವನ್ನು ಗೆಲ್ಲುವ ಶಕ್ತಿ ಒಂದು ಮಂತ್ರದಲ್ಲಿ ಅಡಗಿದೆ. ಜೀವನದಲ್ಲಿ ಭಯ ಬಂದಾಗ, ರೋಗ ಎದುರಾದಾಗ, ಅನಿಶ್ಚಿತತೆ ಕಾಡಿದಾಗ ಮಾನವನು ಹುಡುಕೋದು ಒಂದೇ ರಕ್ಷಣೆ ಮತ್ತು ಧೈರ್ಯ. ಅದೇ ಧೈರ್ಯವನ್ನು ಸಾವಿರಾರು ವರ್ಷಗಳಿಂದ ಮಾನವನಿಗೆ ನೀಡುತ್ತಿರುವುದು ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮೋಕ್ಷ್ಯಮಾಮೃತಾತ್. ಈ ಮಂತ್ರದಲ್ಲಿ ನಾವು ತ್ರಿನೇತ್ರನಾದ ಪರಮೇಶ್ವರನನ್ನು ಪೂಜಿಸುತ್ತೇವೆ. ಸುಗಂಧದಂತೆ ಎಲ್ಲೆಡೆ ವ್ಯಾಪಿಸಿದವನು, ಪೋಷಣೆ ಮತ್ತು ಶಕ್ತಿಯನ್ನು ನೀಡುವವನು, ಹಣ್ಣು ಕೊಂಬೆಯಿಂದ ಬಿಡುವಂತೆ ನಮ್ಮನ್ನು ಮರಣದ ಬಂಧನದಿಂದ ಬಿಡಿಸಿ ಅಮೃತತ್ವದ ಮಾರ್ಗಕ್ಕೆ ಕರೆದೊಯ್ಯಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಮಂತ್ರದ ಮಹತ್ವ ಅಪಾರ. ಇದು ಭಯ, ರೋಗ ಮತ್ತು ದುಃಖದಿಂದ ರಕ್ಷಣೆ ನೀಡುತ್ತದೆ, ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಧೈರ್ಯ ಕೊಡುತ್ತದೆ, ದೀರ್ಘಾಯುಷ್ಯ ಮತ್ತು ಆರೋಗ್ಯದ ಸಂಕೇತವಾಗಿದೆ. ಅಪಘಾತ, ಅಕಾಲ ಮರಣದ ಭಯವನ್ನು ನಿವಾರಿಸುತ್ತದೆ. ಇದು ಕೇವಲ ಪುರಾಣದ ಕಥೆಯಲ್ಲ. ಈ ಮಂತ್ರದ ಮೂಲ ನೇರವಾಗಿ ಋಗ್ವೇದದಲ್ಲಿದೆ. ಋಗ್ವೇದದ 7ನೇ ಮಂಡಲ 59ನೇ ಸೂಕ್ತ 12ನೇ ರುಚಿಯಲ್ಲಿ ಇದನ್ನು ತ್ರಯಂಬಕ ಮಂತ್ರ ಎಂದು ಉಲ್ಲೇಖಿಸಲಾಗಿದೆ. ವೇದಗಳು ಇಲ್ಲಿ ಮೃತ್ಯು ಎಂದಾಗ ಅದು ಅಂತ್ಯವನ್ನಲ್ಲ, ಒಂದು ಬಂಧನವನ್ನು ಸೂಚಿಸುತ್ತವೆ. ಈ ಬಂಧನದಿಂದ ಮುಕ್ತಿಯಾಗುವುದೇ ಈ ಮಂತ್ರದ ನಿಜವಾದ ಅರ್ಥ. ಇದೀಗ ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಮಂತ್ರ ಜಪದಲ್ಲಿ ಇರುವ ಲಯ, ಶಬ್ದ ಮತ್ತು ಪುನರಾವರ್ತನೆ ಮೆದುಳಿನಲ್ಲಿ ಶಾಂತ ತರಂಗಗಳನ್ನು ಸೃಷ್ಟಿಸುತ್ತವೆ. ಆಲ್ಫಾ ಮತ್ತು ಥೀಟಾ ವೇವ್ಸ್ ಹೆಚ್ಚಾದಾಗ ಭಯ ಕಡಿಮೆಯಾಗುತ್ತದೆ, ಮನಸ್ಸು ಸ್ಥಿರವಾಗುತ್ತದೆ. ಮಂತ್ರ ಜಪ ಮಾಡುವಾಗ ನಮ್ಮ ಉಸಿರಾಟವು ನಿಧಾನವಾಗುತ್ತದೆ. ಇದರಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಸಕ್ರಿಯವಾಗಿ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. ಒತ್ತಡದ ಹಾರ್ಮೋನ್ ಕಾರ್ಟಿಸಾಲ್ ಇಳಿಯುತ್ತದೆ. ಅದೇ ಕಾರಣಕ್ಕೆ ದೇಹವು ಹೀಲಿಂಗ್ ಸ್ಟೇಟ್ಗೆ ಹೋಗುತ್ತದೆ. ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಬರುತ್ತದೆ. ಔಷಧಿ ತೆಗೆದುಕೊಳ್ಳುವ ಮೊದಲು ಈ ಮಂತ್ರವನ್ನು ಜಪಿಸಿದರೆ ಔಷಧಿಯ ಪರಿಣಾಮ ಹೆಚ್ಚಾಗುತ್ತದೆಯಾ? ವಿಜ್ಞಾನದ ಪ್ರಕಾರ ಉತ್ತರ ಪರೋಕ್ಷವಾಗಿ ಹೌದು. ಭಯ ಕಡಿಮೆ ಇದ್ದಾಗ, ಮನಸ್ಸು ಶಾಂತವಾಗಿದ್ದಾಗ, ಧನಾತ್ಮಕ ನಂಬಿಕೆ ಇದ್ದಾಗ ದೇಹವು ಔಷಧಿಗೆ ಉತ್ತಮವಾಗಿ ಪ್ರತಿಕ್ರಿಯಿಸುತ್ತದೆ. ಇದನ್ನೇ ವಿಜ್ಞಾನದಲ್ಲಿ ಪ್ಲೆಸಿಬೋ ಎಫೆಕ್ಟ್ ಎಂದು ಕರೆಯುತ್ತಾರೆ. ಇಲ್ಲಿ ಒಂದು ಸತ್ಯ ಬಹಳ ಸ್ಪಷ್ಟ. ಮಂತ್ರವು ಔಷಧಿಗೆ ಬದಲಾವಣೆಯಲ್ಲ, ಆದರೆ ಔಷಧಿ ಸರಿಯಾಗಿ ಕೆಲಸ ಮಾಡುವಂತೆ ಮನಸ್ಸು ಮತ್ತು ದೇಹವನ್ನು ಸಿದ್ಧಗೊಳಿಸುವ ಶಕ್ತಿ ಇದಕ್ಕಿದೆ. ಅದಕ್ಕೆ ವೇದಗಳು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿವೆ, ಮನಸ್ಸು ಮತ್ತು ದೇಹ ಬೇರೆಯಲ್ಲ. ಭಯವೇ ಬಹಳ ರೋಗಗಳ ಮೂಲ. ಭಯ ಹೋಗಿದರೆ ಗುಣಮುಖವಾಗುವ ದಾರಿಯೂ ಸುಲಭವಾಗುತ್ತದೆ ಎಂದು. ಇದರಲ್ಲಿ ಮಹಾಮೃತ್ಯುಂಜಯ ಮಂತ್ರದ ಗೂಢಾರ್ಥ ಅಡಗಿದೆ. ಮೃತ್ಯುವನ್ನು ಗೆಲ್ಲುವುದು ಅಂದರೆ ದೇಹಕ್ಕಿಂತ ಮೊದಲು ಮನಸ್ಸನ್ನು ಗೆಲ್ಲುವುದು. ಮಂತ್ರ ಮನಸ್ಸನ್ನು ಶಾಂತಗೊಳಿಸುತ್ತದೆ, ಔಷಧಿ ದೇಹವನ್ನು ಗುಣಪಡಿಸುತ್ತದೆ. ಈ ಎರಡೂ ಒಟ್ಟಿಗೆ ನಡೆದಾಗ ಚೇತರಿಕೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ವೇದಗಳು ಕಂಡುಕೊಂಡ ಸತ್ಯವನ್ನು ವಿಜ್ಞಾನ ಇಂದು ವಿವರಿಸುತ್ತಿದೆ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ 11, 21 ಅಥವಾ 108 ಬಾರಿ ಭಕ್ತಿಯಿಂದ ಜಪಿಸಿದರೆ ಶಿವನ ವಿಶೇಷ ಅನುಗ್ರಹ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ.